ರೇಷ್ಮೆ ಇಲಾಖೆಯಲ್ಲೂ ಕೂಡ ಹುದ್ದೆಗಳು ಖಾಲಿ ಇರುವಂತದ್ದು. ಮುನ್ನೂರ 54 ಈ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂತ ಮಾಹಿತಿ ಇದು. ಯಾರೆಲ್ಲ ರೇಷ್ಮೆ ಇಲಾಖೆಯಲ್ಲಿ ನಿಮಗೆ ಕೆಲಸ ಬೇಕು ಅಂತ ಏನಾದರೂ ಕನಸು ಹೊಂದಿದ್ರೆ ನೋಡಿ, ನಿಮಗೆ ರೇಷ್ಮೆ ಇಲಾಖೆಯಲ್ಲಿ ಇಷ್ಟೊಂದು ಉದ್ಯೋಗಗಳು ಖಾಲಿ ಇದೆಯಂತೆ. ಇನ್ನು ಸಣ್ಣ ಕೈಗಾರಿಕೆ ಗಮನಿಸ್ತಾ ಇರ್ಬೋದು. 365 ಸಣ್ಣ ಕೈಗಾರಿಕೆಯಲ್ಲಿ 10 ಎ ಗ್ರೇಡು, ಬಿ ಗ್ರೇಡಲ್ಲಿ 12, ಸಿ ಗ್ರೇಡಲ್ಲಿ ಎ ಗ್ರೇಡಲ್ಲಿ 10, ಬಿ ಗ್ರೇಡಲ್ಲಿ 62, ಸಿ ಗ್ರೇಡಲ್ಲಿ 250, ಡಿ ಗ್ರೇಡಲ್ಲಿ 43, ಒಟ್ಟಾರೆಯಾಗಿ 365. ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜನೋಪಾಯ ಇಲಾಖೆ 3923. ಒಟ್ಟಾರೆ ಇಲ್ಲಿ ಮುಖ್ಯವಾಗಿ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗ ಅಂತ ಬಂದರೆ ಕೋಲಾರ, ಚಿಕ್ಕಬಳ್ಳಾಪುರ ಈ ಕಡೆಯಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ರೇಷ್ಮೆ ಇಲಾಖೆಯಲ್ಲಿ. ಮತ್ತು ರೇಷ್ಮೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ಜೀವನೋಪಾಯ ಕೂಡ ಹೌದು ರೇಷ್ಮೆ. ಅಲ್ಲ, ಈ ಇಲಾಖೆಗಳು 3000 2000 ಇದೆ. ಆದ್ರೆ ನಾವು ಇನ್ನೊಂದು ಇಲಾಖೆ ಬಹಳ ಪ್ರಮುಖವಾದಂತಹ ಇಲಾಖೆಯನ್ನ ಬಿಟ್ವಿ, ಅಲ್ಲಿ ತೋರಿಸಿದ್ವಿ, ಆದ್ರೆ ನಾವು ಮಾತಾಡ್ಲಿಲ್ಲ ಅದ್ರ ಬಗ್ಗೆ. ಲೋಕೋಪಯೋಗಿ ಇಲಾಖೆ 11145 ಹುದ್ದೆಗಳು ಖಾಲಿ ಇದಾವೆ. ಇದರ ನೇರವಾದ ಪ್ರಭಾವ ಯಾರ ಮೇಲೆ ಆಗತ್ತಂತೆ? ನಮ್ಮ ಮೇಲೆ ಆಗತ್ತೆ. ಯಾಕೆಂತಂದ ಹೇಳಿದ್ರೆ ರಸ್ತೆಗಳ ಅಭಿವೃದ್ಧಿಗಳಾಗಬೇಕು, ರಸ್ತೆಗಳ ಡಾಂಬರೀಕರಣ ಆಗ್ಬೇಕು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದ್ರದ್ದೆಲ್ಲವೂ ಕೂಡ ಅಭಿವೃದ್ಧಿಗಳನ್ನ ಕೆಲಸ ಮಾಡ್ಬೇಕಾಗಿರುವಂತದ್ದು. ಮತ್ತೆ ಇಲ್ಲಿ ಟೆಂಡರ್ಗಳನ್ನ ಕರೆಯುವಂಥದ್ದು ಬಹುದೊಡ್ಡ ಇಲಾಖೆ. ಹಿಂದಿನ ಗೌರ್ಮೆಂಟ್ ಅಲ್ಲಿ ಸಮಸ್ಯೆ ಆಗಿದ್ದು ಇದೆ, ಗುತ್ತಿಗೆದಾರರ 40% ಕಮಿಷನ್ ಆರೋಪ ಏನಿತ್ತು ಅದು ಕೂಡ ಕೇಳಿ ಬಂತು. ಇವತ್ತಿಗೂ ಕೂಡ ಈ ಸರ್ಕಾರ ಬಂದಂತ ಸಂದರ್ಭದಲ್ಲೂ ಕೂಡ ಗುತ್ತಿಗೆದಾರರಿಗೆ ಇನ್ನೂ ಕೂಡ ಟೆಂಡರ್ ಅನುದಾನವನ್ನ ಕೊಡ್ತಾ ಇಲ್ಲ, ಬಾಕಿ ಉಳಿಸ್ಕೊಂಡಿರುವಂತಹ ಹಣವನ್ನ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪಗಳಿತ್ತು ಇದೇ ಸರ್ಕಾರ. ಹಂಗಾಗಿ ಲೋಕೋಪಯೋಗಿ ಇಲಾಖೆಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂತಂದು ಹೇಳಿದ್ರೆ ಇದು ನೇರವಾಗಿ ಜನರ ಜೊತೆಗೆ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ ಜನ ರಸ್ತೆಗಳ ಮೇಲೆ ಓಡಾಡಬೇಕಾಗುತ್ತೆ. ಆ ರಸ್ತೆಗಳು ಸರಿ ಇಲ್ಲ ಅಂತಂದು ಹೇಳಿದ್ರೆ ಗುಂಡಿಗಳು ಬೆಂಗಳೂರು ಅಂತ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಬಿಎಂಪಿ ಕೆಲಸವನ್ನ ಮಾಡ್ತಾ ಇದೆ, ಅದರಲ್ಲೂ ಕೂಡ ಇದೆ ಜಟಾಪಟಿ ಇದೆ. ಬಿಬಿಎಂಪಿ ಕೆಲಸ ಮಾಡ್ಬೇಕಾ, ರಸ್ತೆಗಳು ಯಾರು ಅಭಿವೃದ್ಧಿ ಮಾಡ್ಬೇಕು, ನ್ಯಾಷನಲ್ ಹೈವೇ ಅವ್ರು ಮಾಡ್ಬೇಕಾ, ಸ್ಟೇಟ್ ಹೈವೇ ಅವ್ರು ಮಾಡ್ಬೇಕಾ, ಕೆಲವೊಂದು ವಿಚಾರಕ್ಕೆ ಗೊಂದಲಗಳು ಅನೇಕ ಇದಾವೆ. ಆದ್ರೆ ಅವೆಲ್ಲವೂ ಕೂಡ ಕೂರಿಸಿ ಮಾತುಕತೆಯನ್ನ ಮಾಡಿಸಿ ಅಧಿಕಾರಿಗಳಿಗೆ ಕೆಲಸ ಹಚ್ಚುವಂತ ಕೆಲಸವನ್ನ ಇಲಾಖಾ ಸಚಿವರು ಮಾಡಬೇಕು. ಸತೀಶ್ ಜಾರಕಿಹೊಳಿ ಅವರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಅದರ ವೇಗವನ್ನ ಪಡಿಬೇಕು ಅನ್ನುವಂಥದ್ದು. ಯಾಕೆಂತಂದು ಹೇಳಿದ್ರೆ ಈಗ ಒಂದು ಹುದ್ದೆಗಳ ಖಾಲಿ ಇದ್ದ ಮಾತ್ರಕ್ಕೆ ಹುದ್ದೆಗಳನ್ನ ಭರ್ತಿ ಇವತ್ತೇ ಮಾಡ್ಲಿಕ್ಕೆ ಆಗಲ್ಲ. ಅದರ ಪ್ರಕ್ರಿಯೆ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷಗಳಾಗಿರ್ಬೋದು. ಕೆಲವೊಂದು ಎಕ್ಸಾಮ್ ಬರೆದು ಎಷ್ಟೋ ವರ್ಷಗಳ ಕಾದಿರುವಂತಹ ಪ್ರಕರಣಗಳಿದಾವೆ, ಅನೇಕ ರೀತಿ ಇರುವಂತದ್ದು. ಆ ಕಾರಣಕ್ಕಾಗಿ ಲೋಕೋಪಯೋಗಿ ಇಲಾಖೆಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತೆ ಕೌಶಲ್ಯ ಅಭಿವೃದ್ಧಿಗಳ ವಿಚಾರಕ್ಕೆ ನಾವು ಕೌಶಲ್ಯಾಭಿವೃದ್ಧಿ ವಿಚಾರಗಳಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ತನ್ನಲ್ಲಿರುವಂತಹ ಕೌಶಲ್ಯಗಳನ್ನ ಅದನ್ನ ತರಬೇತಿ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ, ಈ ಇಲಾಖೆ ಮಾಡಬೇಕಾಗುತ್ತೆ. ಅನೇಕ ಯೋಜನೆಗಳಿದಾವೆ. ಆ ಯೋಜನೆಗಳನ್ನ ಪಟ್ಟಿಯನ್ನ ತೆಗೆದುಕೊಂಡು ಹೋದ್ರೆ ಇಷ್ಟೆಲ್ಲ ಇದಾವಪ್ಪ ಅನ್ನೋಂತ ಅನೇಕ ಅಷ್ಟರ ಮಟ್ಟಿಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ಆ ಇರುವಂತಹ ಯೋಜನೆಗಳೇನಿದಾವೆ, ಆ ತರಬೇತಿ ಕೇಂದ್ರಗಳೇನಿದಾವೆ, ಆ ತರಬೇತಿ ಕೇಂದ್ರಗಳನ್ನು ನಡೆಸುವಂತದ್ದಾಗಿರ್ಬೋದು ಅಥವಾ ತರಬೇತಿಗಳನ್ನ ಕೊಡುವಂತವ್ರನ್ನ ನೇಮಕಾತಿ ಮಾಡುವಂತದ್ದಾಗಿರ್ಬೋದು. ಕೌಶಲ್ಯಾಭಿವೃದ್ಧಿ ಇಲಾಖೆ ಮಾಡಿದ್ರೆ ಹೆಚ್ಚಿನ ಒಂದಷ್ಟು ಗುಣಮಟ್ಟದ ಕೆಲಸವನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಕ್ವಾಂಟಿಟಿ ಬರುತ್ತೆ. ಮತ್ತೆ ಈ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಇಲಾಖೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ನಿಮಗೆ ಕೋಲಾರ, ಚಿಕ್ಕಬಳ್ಳಾಪುರ ಈ ಶಿಡ್ಲಘಟ್ಟ ಭಾಗದಲ್ಲಿ ನಿಮಗೆ ರೇಷ್ಮೆ ಹೆಚ್ಚಾಗಿ ಬೆಳೀತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ನಾನ್ ನೋಡಿದ ಹಾಗೆ ಸಾಕಷ್ಟು ರೇಷ್ಮೆ ಬೆಳೀತಾ ಇದ್ರು. ಬಟ್ ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗ್ತದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದ್ರ ಸೌಲಭ್ಯಗಳು ತುಂಬಾ ಕಡಿಮೆ ಸಿಗ್ತಾ ಇರುವಂತದ್ದು. ಮತ್ತೆ ಯಾವ ರೀತಿಯಾಗಿ ನಾವು ಉತ್ಪಾದನೆ ಮಾಡಬೇಕು ಅನ್ನೋದು ಟ್ರೈನ್ ಕೂಡ ಕಡಿಮೆ ಆಗ್ತಾ ಇದೆ. ಅಂದ್ರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಇಲಾಖೆ ಕೂಡ ಒಂದಿಷ್ಟು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಅಧಿಕಾರಿಗಳೇ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನ ಉತ್ಪಾದನೆ ಮಾಡುವಂತ ಜನರಿಗೆ ಯಾರು ಟ್ರೈನ್ ಮಾಡ್ತಾರೆ, ಯಾರು ಮಾಹಿತಿಯನ್ನ ಕೊಡ್ತಾರೆ, ಒಂದು ಸಮಸ್ಯೆ ಇರುವಂತದ್ದು. ಇನ್ನು ಸಣ್ಣ ಕೈಗಾರಿಕೆ ಇಲಾಖೆಯ ಬಗ್ಗೆ ಹೇಳೋದಾದ್ರೆ ಸರ್, ಸಣ್ಣ ಕೈಗಾರಿಕೆ, ಭಾರಿ ಕೈಗಾರಿಕೆಗಳು ಅಂತಂದು ಹೇಳಿದ್ರೆ ಕೈಗಾರಿಕಾ ವಲಯಕ್ಕೆ ತಮ್ಮದೇ ಆದಂತಹ ಸಮಸ್ಯೆಗಳಿದಾವೆ. ಕೈಗಾರಿಕಾ ನೀತಿಗಳು ಪ್ರಶ್ನೆ ಬರುತ್ತೆ. ಅದಕ್ಕೆ ಈಗಾಗಲೇ ಕೈಗಾರಿಕಾ ಸಚಿವರಾದಂತಹ ಎ ಬಿ ಪಾಟೀಲ್ರು ಕೂಡ ಸಾಕಷ್ಟು ಅನೇಕ ವಿದೇಶಗಳನ್ನ ಸುತ್ತಾ ಇದ್ದಾರೆ. ಬೇರೆ ದೇಶಗಳಿಂದ ವಿವಿಧ ಕಂಪನಿಗಳನ್ನ ರಾಜ್ಯಕ್ಕೆ ಕರೆದುಕೊಂಡ್ಬಂದು ಅವರನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಟೆಕ್ ಸಮಿಟ್ ಅವರು ಕೂಡ ಮಾಡ್ತಾ ಇದ್ದಾರೆ. IT-BT ಸಚಿವರು ಎಲ್ಲರೂ ಕೂಡ ಸೇರ್ಕೊಂಡು ಅಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಒಂದು ಕಂಪನಿಯನ್ನ ನೀವು ಕರೆತರ್ತೀರಿ ಅಂತಂದು ಹೇಳಿದ್ರೆ ಇರುವಂತಹ ಕೈಗಾರಿಕಾ ವಲಯದ ಸಮಸ್ಯೆಗಳೇನಿದಾವೆ
ಅದು ವಿದ್ಯುತ್ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಕೆಲವು ಕೈಗಾರಿಕಾ ಕಂಪನಿಗಳು, ಕೈಗಾರಿಕಾ ವಲಯಗಳು. ಹೌದು. ಅದೇ ರೀತಿ ಮಾನವ ಸಂಪನ್ಮೂಲಗಳು ಕೂಡ ಸಾಕಷ್ಟು ಎದುರಿಸ್ತಾ ಇದೆ. ನೀವು ಆ ಎಲ್ಲ ನೀವು ಏನೇ ಸುತ್ತಾಡಿದ್ರು ಕೂಡ, ಯಾವುದೇ ಕಂಪನಿಗಳು ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿದ್ರು ಕೂಡ ಆ ಇನ್ವೆಸ್ಟ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ, ಕನ್ನಡಿಗರಿಗೆ ಎಷ್ಟರ ಮಟ್ಟಿಗೆ ಉದ್ಯೋಗ ಕೊಟ್ಟಿದೆ, ರಾಜ್ಯದವರಿಗೆ ಎಷ್ಟರ ಮಟ್ಟಿಗೆ ಉದ್ಯೋಗಗಳು ಕೊಡ್ತಾವೆ, ಅವೆಲ್ಲವನ್ನು ಕೂಡ ಒಬ್ಬರು ವೀಕ್ಷಣೆ ಮಾಡ್ಲಿಕ್ಕೆ ಬೇಕು, ಒಬ್ಬ ಪರಿಶೀಲನೆ ಮಾಡ್ಲಿಕ್ಕೆ ಬೇಕು. ಎಂ ಬಿ ಪಾಟೀಲ್ ಹೋಗಿ ಎಲ್ಲಾ ಕೈಗಾರಿಕಾ ವಲಯಗಳಿಗೂ ಹೋಗಿ ಭೇಟಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ಒಂದು ಇಲಾಖೆ ಸಮರ್ಥವಾಗಿ ನಡಿಬೇಕು ಅಂತಂದು ಹೇಳಿದ್ರೆ ಆ ಇಲಾಖೆಯ ಹೃದಯ ಭಾಗಗಳಾದಂತಂದ್ರೆ, ಈಗ ಮನುಷ್ಯನ ದೇಹ ಯಾವ ರೀತಿ ಇದೆ, ಆಯಾ ವಿಭಾಗ ಅಂಗಾಂಗಗಳ ಆಯಾ ಕೆಲಸಗಳನ್ನ ಹೆಂಗ ಮಾಡುತ್ತೆ, ಅದೇ ರೀತಿ ಇಲಾಖೆಯಲ್ಲಿ ಆಯಾ ಜವಾಬ್ದಾರಿಗಳನ್ನ ಆಯಾ ಅಧಿಕಾರಿಗಳ ನೇಮಕಾತಿ ಆದ್ರೆ ಮಾತ್ರ ಕೆಲಸದ ವೇಗ ಹೆಚ್ಚಾಗುತ್ತೆ, ಆ ಕೆಲಸದ ರಿಸಲ್ಟ್ ನಮ್ಗೆ ಗೊತ್ತಾಗತ್ತೆ. Yes, sir.